ಹಾಯ್, ಇವತ್ತು ನಾನು ಮುದ್ದೆಗೆ ಸೇವಿಸ್ತಕ್ಕಂಥ ಒಂದು ಶೇಂಗಾ ಬಜ್ಜಿ ಮಾಡ್ತಾ ಇದ್ದೇನೆ. ಶೇಂಗಾ ಬಜ್ಜಿಗೆ ಏನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಶೇಂಗಾ ಬಜ್ಜಿಗೆ ನಾನು ಒಂದು 80 ml ಅಷ್ಟು ಶೇಂಗಾವನ್ನು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಪುಡಿ, 1/4 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರ್ಕೊಂಥ ಜೀರಿಗೆ ಪುಡಿ, 8-10 ಕರಿಬೇವಿನ ಹೆಸರು, 8-10 ಬೆಳ್ಳುಳ್ಳಿ ಹೆಸರು, ನಂತರ ಒಣಮೆಣಸಿನಕಾಯಿ ಇದನ್ನು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಒಗ್ಗರಣೆಗೋಸ್ಕರ ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ನಂತರ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕೊಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ 1/4 ಬಟ್ಲದಷ್ಟು ಹುಣಸೆಹಣ್ಣನ್ನು ಹಿಂಡಿ ಇಟ್ಕೊಂಡಿದ್ದೀನಿ. ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ, ಜೀರಿಗೆ ಪುಡಿ, ಹುರಿಗಡ್ಲೆ ಪೌಡ್ರು, ಬೆಳ್ಳುಳ್ಳಿ, ನಂತರ ಉಪ್ಪು, ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಣಮೆಣಸಿನಕಾಯಿ, ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1-2 ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಈಗ ಇದು ಚೆನ್ನಾಗಿ ತಣದಿದೆ. ಈಗ ನಾನು ಹುಣಸೆ ಹುಳಿ, ನಂತರ ಇದು ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂಥ ಮಸಾಲ, ಶೇಂಗಾ, ಕಡಲೆ, ಬೆಳ್ಳುಳ್ಳಿ ಎಲ್ಲದನ್ನು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ. ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದು ಈ ಥರ ಶೇಂಗಾ ಬಜ್ಜಿ ರೆಡಿಯಾಗಿದೆ. ಈ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಶೇಂಗಾ ಬಜ್ಜಿ ಮತ್ತು ಮುದ್ದೆ ರೆಡಿಯಾಗಿದೆ. ಸೊ ನೀವು ಮನೆಯಲ್ಲಿ ಒಮ್ಮೆ ಇದೇ ಥರ ಶೇಂಗಾ ಬಜ್ಜಿಯನ್ನು ಮಾಡಿಬಿಟ್ಟು ಮುದ್ದೆ ಒಟ್ಟಿಗೆ ಸೇವಿಸಿ ನೋಡಿ, ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.